ಬನ್ನಿ ಬಾಸ್, ಕಲಬುರಗಿ ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಶಂಟದ ಸಂಬಂಧಗಳನ್ನು ಪಕ್ಕಕ್ಕೆ ಇಡ್ಬಿಟ್ಟು ನಾವು ತಿಳ್ಕೋಬೇಕಾಗಿರೋದು ಕಲಬುರಗಿ ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ಒಂದು ವಿಡಿಯೋದಿಂದ ನಿಮಗೆ KS, FDA, SDA, PSI, PC ಯಾವುದೇ ಎಕ್ಸಾಮ್ದಲ್ಲಿ 1ರಿಂದ 3 ಕ್ವೆಶನ್ ಕೇಳುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಅಷ್ಟೊಂದು ಮಾಹಿತಿಯನ್ನು ಒಳಗೊಂಡಿರುವಂತಹ ಈ ಜಿಲ್ಲೆ ಆಗಿರುತ್ತದೆ. ಈ ಜಿಲ್ಲೆಗೆ ನೀವು ಒಂದು ಸಾರಿ ವಿಡಿಯೋವನ್ನು ನೋಡ್ಕೊಂಡು ಬಿಟ್ಟರೆ ನಿಮಗೆ ಕಲಬುರಗಿ ಜಿಲ್ಲೆಯ ಮೇಲೆ ಯಾವುದೇ ಕ್ವೆಶನ್ ಮಿಸ್ ಆಗೋದಿಲ್ಲ. ಇದರ ಗ್ಯಾರಂಟಿ ನಮ್ಮ ದೋಸ್ತ ತಗೋತಾನೆ. ಮತ್ತು ಈ ಕಲಬುರಗಿ ಜಿಲ್ಲೆಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಏನಾದರೂ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಬೇಕು, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕೆನ್ನುತ್ತಾ ವಿಡಿಯೋವನ್ನು ಶುರು ಮಾಡೋಣ. ನೋಡಿ, ಕಲಬುರಗಿ ಜಿಲ್ಲೆಯು 11 ತಾಲೂಕುಗಳನ್ನು ಒಳಗೊಂಡಿದೆ. ಅವು ತಾಲೂಕುಗಳು ಯಾವ್ಯಾವಪ್ಪ ಅಂತಂದರೆ ಲಿಸ್ಟ್ ಹೀಗಿರುತ್ತದೆ ನೋಡಿ: ಕಲಬುರಗಿ, ಆಳಂದ, ಅಫಜಲ್ಪುರ್, ಜವರ್ಗಿ, ಸೇಡಂ, ಶಹಬಾದ್, ಕಲ್ಗಿ, ಕಮಲಾಪುರ್, ಚಿತ್ತಾಪುರ್, ಚಿಂಚೋಳಿ, ಯಂಡ್ರಾಮಿ ಅಂತ. ಮತ್ತು ಕಲಬುರಗಿ ಜಿಲ್ಲೆಗೆ 7 ಕಂದಾಯ ವಿಭಾಗಗಳನ್ನು ಒಳಗೊಂಡಿರುತ್ತದೆ. ಹಾಗೆಯೇ ಕಲಬುರಗಿ ಜಿಲ್ಲೆಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ. ಸೆಂಟ್ರಲ್ ಯೂನಿವರ್ಸಿಟಿ ಕೂಡ ಕಲಬುರಗಿ ಜಿಲ್ಲೆಯಲ್ಲಿದೆ. ಈ ಸೆಂಟ್ರಲ್ ಯೂನಿವರ್ಸಿಟಿ 2009ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯವಿದೆ. ಹಾಗೆಯೇ ಈ ಕಲಬುರಗಿ ಜಿಲ್ಲೆಯಲ್ಲಿ ಖ್ವಾಜಾ ಬಂದೆ ನವಾಜ್ ಸೂಫಿ ಸಂತ, ದಖನಿನ ಸಾಹಿತ್ಯದ ಪಿತಾಮಹ ಖ್ವಾಜಾ ಬಂದೆ ನವಾಜ್ ಅವರ ದರ್ಗಾ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ. ಹಾಗೆಯೇ ಕರ್ನಾಟಕದಲ್ಲೇ ವಿಸ್ತರಣದಲ್ಲಿ 2ನೇ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರುತ್ತದೆ. ಹಾಗೆಯೇ ಪ್ರತಿ ಕುಟುಂಬ ಬ್ಯಾಂಕು ಖಾತೆಯನ್ನು ಹೊಂದಿರುವಂತಹ ಕರ್ನಾಟಕದ ಪ್ರಥಮ ಜಿಲ್ಲೆ ಆಗಿರುತ್ತದೆ. ಹಾಗೆಯೇ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ತೊಗರಿ ಬೆಳೆಯುವಂತಹ ಜಿಲ್ಲೆಯಾಗಿದೆ. ಈ ತೊಗರಿ ಬೆಳೆಯುವುದಕ್ಕೆ ಇದಕ್ಕೆ ಪ್ರಸಿದ್ಧಿ ಹೊಂದಿದ ಕಾರಣ ಈ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ನಿಗಮ ಕೂಡ ಸ್ಥಾಪಿಸಲಾಗಿದೆ. ಕೇಂದ್ರ ಕಚೇರಿ ಕೂಡ ಇರುವುದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಈ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ತೊಗರಿ GI ಟ್ಯಾಗನ್ನು ಕೂಡ ಹೊಂದಿದೆ. ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸಿಮೆಂಟನ್ನು ಉತ್ಪಾದಿಸುವಂತಹ ಜಿಲ್ಲೆ ಯಾವುದಂತಂದರೆ ನಾವು ಹೇಳಬೇಕು ಕಲಬುರಗಿ ಜಿಲ್ಲೆ ಅಂತ. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸನ್ನಿಧಿ ಶಾಸನ ಕಂಡುಬರುತ್ತದೆ. ಹಾಗೆಯೇ ಈ ಕಲಬುರಗಿ ಜಿಲ್ಲೆಯಲ್ಲಿ ಸೇರಿರುವಂತಹ ಸನ್ನಿಧಿ ಶಾಸನ ಮೌರ್ಯರ ಅಶೋಕನಿಗೆ ಸಂಬಂಧಿಸಿದೆ. ಮತ್ತು ಈ ಸನ್ನತಿ ಎಂಬ ಸ್ಥಳ ಇರುವುದು ಭೀಮಾ ನದಿಯ ದಂಡದ ಮೇಲೆ. ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸಿಮೆಂಟನ್ನು ಉತ್ಪಾದಿಸುವಂತಹ ಜಿಲ್ಲೆ ನಮ್ಮ ಕಲಬುರಗಿ ಜಿಲ್ಲೆ ಆಗಿರುತ್ತದೆ. ಮತ್ತು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಹೊಸ ಭೂಕಂಪ ಮಾಪನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಮತ್ತು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ್ ಅಥವಾ ಮಾಳ್ಖೇಟ್ ಇರುವುದು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಮತ್ತು ನೋಡಿ, ಕೋವಿಡ್-19 ಪ್ರಥಮ ಬಾರಿಗೆ ಭಾರತದಲ್ಲೇ ಪ್ರಥಮ ಬಾರಿಗೆ ಸಾವನ್ನು ಒಪ್ಪಿದ್ದಂತಹ ನಮ್ಮ ಕಲಬುರಗಿ ಜಿಲ್ಲೆಯ ಒಬ್ಬ ವ್ಯಕ್ತಿ ಅಂತಂದರೆ ಹೀಗೆ ತಿಳ್ಕೋಬೇಕು ನೀವು. ಕೋವಿಡ್-19 ಭಾರತದಲ್ಲಿ ಪ್ರಥಮ ಬಾರಿಗೆ ಯಾವ ಜಿಲ್ಲೆ ಅಥವಾ ಯಾವ ರಾಜ್ಯದಲ್ಲಿ ಮರಣವನ್ನು ಒಪ್ಪಿದ್ರಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕೋವಿಡ್-19 ಮರಣನ ಒಪ್ಪಿದ್ದಾರೆ ಅಂತ ತಿಳ್ಕೋಬೇಕು ನೀವು. ಹಾಗೆಯೇ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ದೂರದರ್ಶನವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂತಂದರೆ ನಮ್ಮ ಕಲಬುರಗಿ ಜಿಲ್ಲೆ ಆಗಿರುತ್ತದೆ. ಅದು ಎಷ್ಟರಲ್ಲಿಯಪ್ಪ ಅಂತಂದರೆ 1977ರಲ್ಲಿ. ಹಾಗೆಯೇ ಕಲಬುರಗಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಖಾಯಂ ಪೀಠವನ್ನು ಸ್ಥಾಪಿಸಿದ್ದು 2008 ಜುಲೈ 5ರಂದು. ಮತ್ತು 2010ರಲ್ಲಿ ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಯನ್ನು ಪ್ರತ್ಯೇಕ ಮಾಡಲಾಯಿತು. ಅಂತಂದರೆ 2010ರಲ್ಲಿ ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿಯನ್ನು ಬೇರೆ ಮಾಡಲಾಯಿತು ಎಂದು ತಿಳ್ಕೋಬೇಕು. ಹಾಗೆಯೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆ ನಮ್ಮ ಕಲಬುರಗಿ ಜಿಲ್ಲೆಯಾಗಿರುತ್ತದೆ. ಮತ್ತು ನಾನು ಹೇಳಿದ್ದೆ ಮಾನ್ಯಖೇಟ್ ಎಂಬುದು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತಂತ. ಈ ಮಾನ್ಯಖೇಟ್ ಎಂಬುದು ಕಾಗಿಣಾ ನದಿಯ ದಂಡದ ಮೇಲಿದೆ ಅಂತ ತಿಳ್ಕೋಬೇಕು ನೀವು. ಮತ್ತೆ ಹಿಂದೂ ಸಾಹಿತ್ಯ ಬರೆದಿರುವಂತಹ ನಮ್ಮ ವಿಜ್ಞಾನೇಶ್ವರರು ಈ ಕಲಬುರಗಿ ಜಿಲ್ಲೆಯ ಮರೆತುರೆ ಎಂಬಲ್ಲಿ ಜನಿಸಿದ್ದಾರೆ. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಕೇಶಿರಾಜ್ ಅವರು ಬರೆದಿದ್ದಾರೆ. ಈ ಕೇಶಿರಾಜರು ಕಲಬುರಗಿ ಜಿಲ್ಲೆಗೆ ಸೇರಿದ್ದಾರೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಕೇಶಿರಾಜ್ ಅವರು ಬರೆದಿರುವಂತಹ ಶಬ್ದಮಣಿ ದರ್ಪಣವು ಕನ್ನಡದ ಮೊದಲನೇ ವ್ಯಾಕರಣ ಗ್ರಂಥವಾಗಿದೆ.
ಹಾಗೆಯೇ ಸ್ವಾತಂತ್ರ್ಯ ಹೋರಾಟಕ್ಕಾಗಿ 4 ಶಾಲೆಗಳನ್ನು ಸ್ಥಾಪಿಸಲಾಗಿತ್ತು. ಇದರಲ್ಲಿ ಇಲ್ಲಿ ಒಂದು ಸ್ಥಾಪಿಸಲಾಗಿತ್ತು ಕಲಬುರಗಿ ಜಿಲ್ಲೆಯಲ್ಲಿ. ಅದರ ಹೆಸರೇನಪ್ಪ ಅಂತಂದರೆ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ. ಇದು ಯಾಕೆ ಸ್ಥಾಪಿಸಲಾಗಿತ್ತು ಅಂತಂದರೆ ಸ್ವಾತಂತ್ರ್ಯ ತರಬೇತಿ ನೀಡುವ ಸಲುವಾಗಿ ಸ್ಥಾಪಿಸಲಾಗಿತ್ತು. ಆ ಶಾಲೆ ಹೆಸರೇನಪ್ಪ ಅಂತಂದರೆ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಅಂತ ನೆನ್ಪಿಟ್ಕೊಳ್ಳಬೇಕು. ಹಾಗೇನೆ ಸ್ವಾತಂತ್ರ್ಯ ಹೋರಾಟದ ತರಬೇತಿ ನೀಡುವ ಸಲುವಾಗಿ 1907ರಲ್ಲಿ ನೂತನ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಲಾಗಿತ್ತು. ಮತ್ತೆ ನಾನು ಆವಾಗಲೇ ಹೇಳಿದ್ದೆ, ಸೂಫಿ ಸಂತ ಬಂದೆ ನವಾಜ್ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಇದ್ರು ಅಂತೆ. ಹಾಗೆಯೇ ಇವರನ್ನು ಸೂಫಿ ಸಂತ ಎಂದು ಕರೆಯುತ್ತಾರೆ. ಹಾಗೆಯೇ ಇವರಿಗೆ ದಖನಿನ ಉರ್ದು ಸಾಹಿತ್ಯದ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯ ಜನಪ್ರಸಿದ್ಧ ನಾಯಕ ಸ್ವಾಮಿ ರಮಾನಂದ ತೀರ್ಥರು ಕಲಬುರಗಿ ಜಿಲ್ಲೆಯ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಚುನಾಯಿತರಾಗಿದ್ದರು. ಮತ್ತೆ ಇದು ನೋಡಿ ಅದ್ಭುತ, ಕಲಬುರಗಿ ಜಿಲ್ಲೆಯಲ್ಲಿ ಬಹುಮನಿ ಸುಲ್ತಾನರ 29 ಅಡಿ ಉದ್ದ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಫಿರಂಗಿ ಇರುವುದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಹಾಗೇನೆ ನೋಡಿ, ಕಾಗಿಣ ನದಿಯ ಉಪನದಿವಾಗಿರುವಂತಹ ಮುಲ್ಲಾ ಮಾರಿ ನದಿಗೆ ಅಡ್ಡಲಾಗಿ ಮುಲ್ಲಾ ಮಾರಿ ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಹಾಗೇನೆ ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆ ಕಲಬುರಗಿ ಜಿಲ್ಲೆ ಆಗಿರುತ್ತದೆ. ಮತ್ತೆ ನೋಡಿ, ಇದು ಎಂತಹ ಗೌರವದ ಮಾತು. KKRTC ಇದರ ಕೇಂದ್ರ ಕಚೇರಿ ಇರುವುದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಈ KKRTC ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಂದ ಇದರ ವಿಸ್ತೃತ ರೂಪ ಆಗಿರುತ್ತದೆ. ಹಾಗೇನೆ ಕಲಬುರಗಿ ಜಿಲ್ಲೆಯಲ್ಲಿ ಸುಣ್ಣದ ಕಲ್ಲಿನ ಅತ್ಯಂತ ಹೆಚ್ಚು ನಿಕ್ಷೇಪಗಳು ಕಂಡು ಬರುತ್ತದೆ. ಹಾಗೇನೆ ಈ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಸಿಮೆಂಟಿನ ಕಾರ್ಖಾನೆಗಳು ಎಲ್ಲೆಲ್ಲಿವೆ ಅದರ ಬಗ್ಗೆ ತಿಳ್ಕೊಂಡು ಬರೋಣ. ಹಾಗಿದ್ರೆ ಲಿಸ್ಟ್ ಹೀಗಿರುತ್ತದೆ ನೋಡಿ. ಶಹಬಾದ್, ಚಿತ್ತಾಪುರ್, ವಾಡಿ, ಸೇಡಂ ಮತ್ತು ಕುರುಕುಂಟದಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಕಂಡುಬರುತ್ತದೆ. ಮತ್ತೆ ನೋಡಿ, 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗನು ಬಹುಮನಿ ಸುಲ್ತಾನರ ರಾಜಧಾನಿ ಕಲಬುರಗಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಆರಂಭಿಸಿದನು ಅಲ್ಲಿಂದ. ಮತ್ತೆ ಇದು ನೋಡಿ ಎಂತಹ ಅದ್ಭುತ ಮಾತು. ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಮಸೀದಿಯಾಗಿರುವಂತಹ ಜಾಮಿಯಾ ಮಸೀದಿ, ಇದನ್ನು 1ನೇ ಮೊಹಮ್ಮದ್ ಶಾನ ಶಿಲ್ಪಿ ರಫಿಯಿಂದ ನಿರ್ಮಿಸಲಾಯಿತು. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ನಮ್ಮ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿಯಾಗಿರುತ್ತದೆ. ಮತ್ತೆ ಈ 1ನೇ ಮೊಹಮ್ಮದ್ ಶಾನು ಸಂತ ಎಂಬ ಬಿರುದನ್ನು ಹೊಂದಿದನು. ಇವನೇನ್ ಮಾಡ್ತಾನಪ್ಪ ಅಂತಂದ್ರೆ ಗುಲ್ಬರ್ಗಾದಿಂದ ಬೀದರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದನಂತೆ ನೋಡಿ. ಹಾಗೇನೆ 2020 ಫೆಬ್ರವರಿ 5, 6, 7ರಂದು 85ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜಿಸಿಕೊಳ್ಳಲಾಯಿತು. ಇದರ ಅಧ್ಯಕ್ಷರು ಶ್ರೀ H.S. ವೆಂಕಟೇಶ್ ಮೂರ್ತಿಯವರು. ಹಾಗೆಯೇ ಕಲಬುರಗಿ ಜಿಲ್ಲೆಯ ಭೀಮಾ ನದಿಯ ತೀರದಲ್ಲಿ ದತ್ತಾತ್ರೇಯ ಕ್ಷೇತ್ರ ಗಾಣಗಾಪುರ ಎಂಬ ಸ್ಥಳವಿದೆ. ಹಾಗೆಯೇ ಕಲಬುರಗಿ ಜಿಲ್ಲೆಯ ಸಿದ್ಧಾರ್ಥ ಬುದ್ಧ ವಿಹಾರನ್ನು ಟಿಬೇಟಿಯನ್ ಗುರು ದುಲೇರಾಮನು ಉದ್ಘಾಟನೆ ಮಾಡಿದನು. ಮತ್ತೆ 2010ರಲ್ಲಿ ಕಲಬುರಗಿಯಿಂದ ಯಾದಗಿರಿಯನ್ನು ಪ್ರತ್ಯೇಕ ಮಾಡಿ 2 ಜಿಲ್ಲೆಗಳನ್ನು ರಚನೆ ಮಾಡಲಾಯಿತು. ಅದೇನಪ್ಪಾ ಅಂತಂದ್ರೆ ಒಂದು ಕಡೆ ಕಲಬುರಗಿ, ಮತ್ತೊಂದು ಕಡೆ ಯಾದಗಿರಿ ಅಂತ 2010ರಲ್ಲಿ ವಿಭಜಿಸಲಾಯಿತು ಯಾದಗಿರಿ ಮತ್ತೆ ಕಲಬುರಗಿಯನ್ನು. ಹಾಗೆಯೇ 1884ರಲ್ಲಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಹತ್ತಿ ಬಟ್ಟೆ ಕೈಗಾರಿಕೆಯು MSK ಗಿರಣಿಯನ್ನು ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪಿಸಲಾಯಿತು. ಇದು ಪ್ರಥಮ ಬಾರಿಗೆ ಕರ್ನಾಟಕದಲ್ಲೇ ಸ್ಥಾಪಿಸಲಾಗಿರುವಂಥ ಹತ್ತಿ ಬಟ್ಟೆ ಗಿರಣಿ ಎಂಬುದು. ಇದರ ಹೆಸರೇನಪ್ಪಾ ಅಂತಂದ್ರೆ MSK ಗಿರಣಿ ಅಂತ. ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ದೇವಳಗಾಂವ್ಕರ್ ಎಂಬ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಲಾಗಿದೆ. ಹಾಗೆಯೇ ಬಹುಮನಿ ಸುಲ್ತಾನರ ಪ್ರಥಮ ರಾಜಧಾನಿ ನಮ್ಮ ಕಲಬುರಗಿ ಜಿಲ್ಲೆ ಆಗಿತ್ತು. ಹಾಗಿದ್ರೆ 2ನೇ ರಾಜಧಾನಿ ಯಾವುದಿತ್ತಪ್ಪ ಅಂತಂದ್ರೆ ಬೀದರ್ ಆಗಿತ್ತು. ಈ ಕಲಬುರಗಿ ಜಿಲ್ಲೆಯನ್ನು ಬೀದರ್ ಜಿಲ್ಲೆಯನ್ನಾಗಿ ರಾಜಧಾನಿ ವರ್ಗಾವಣೆ ಮಾಡಿದಿರುವಂತಹವರು ಯಾರಪ್ಪ ಅಂತಂದ್ರೆ 1ನೇ ಮೊಹಮ್ಮದ್ ಶಾ. ಹಾಗೆಯೇ ಕಲಬುರಗಿ ಜಿಲ್ಲೆಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಕೂಡ ಸ್ಥಾಪಿಸಲಾಗಿದೆ.
ಇದರ ಸೆಂಟ್ರಲ್ ಯೂನಿವರ್ಸಿಟಿಯನ್ನು 2009ರಲ್ಲಿ ಸ್ಥಾಪಿಸಲಾಯಿತು. ಹಾಗೆಯೇ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕೂಡವಿದೆ. ನಿಮಗೆ ಈ ವಿಡಿಯೋ ನೋಡಿ ಏನಾದರೂ ಒಳಗೆ ತಿಳ್ಕೊಂಡಿದ್ದಾದಲ್ಲಿ ನೀವು ವಿಡಿಯೋವನ್ನು ಲೈಕ್ ಮಾಡ್ರಪ್ಪ. ಹಾಗೆ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂತಂದರೆ ದಿನಾನು ವಿಡಿಯೋ ತರ್ತಾ ಇರ್ತೀನಿ GKಗೆ ಸಂಬಂಧಿಸಿದಂತೆ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ ಜಿಲ್ಲೆ ಅಥವಾ ಯಾವ ರಾಜ್ಯ ಮೇಲೆ ಬೇಕು ಅಥವಾ ಯಾವ ವಿಷಯಕ್ಕೆ ಸಂಬಂಧಿಸಿದ ಬೇಕೆಂದು ನನಗೆ ತಿಳಿಸ್ಕೊಡಿ, ನಾನು ನಿಮಗೋಸ್ಕರ ತರ್ತೀನಿ ಅಂತ ಹೇಳುತ್ತಾ ನೀವು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನುತ್ತಾ ಜೈ ಹಿಂದ್ ಜೈ ಭಾರತ.